ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮತ್ತೊಂದ್ ಕಡೆ ನ್ಯೂ ಇಯರ್ಗೆ ಉಡ್ತಾ ಬೆಂಗಳೂರು ಆಗತ್ತಾ ಸಿಲಿಕಾನ್ ಸಿಟಿ. ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದ್ರೆ ನಶಾಲೋಕವಾಗ್ತಿತ್ತ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕಾರಣ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪತ್ತೆಯಾಗಿದೆ 3 ಡ್ರಗ್ಸ್ ಫ್ಯಾಕ್ಟರಿಗಳು. ನ್ಯೂ ಇಯರ್ಗೆ ಉಡ್ತಾ ಬೆಂಗಳೂರು ಆಗುತ್ತಾ ಸಿಲಿಕಾನ್ ಸಿಟಿ. ಪೊಲೀಸರು ಒಂದು ವೇಳೆ ಎಚ್ಚೆತ್ತುಕೊಳ್ಳಿಲ್ಲ ಅಂದಿದ್ರೆ ನಶಾಲೋಕ ಆಗ್ತಿತ್ತಾ ಸಿಲಿಕಾನ್ ಸಿಟಿ ಅನ್ನುವಂತ ಪ್ರಶ್ನೆ ಇದೆ. ಯಾಕೆ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ 3 ಡ್ರಗ್ಸ್ ಫ್ಯಾಕ್ಟರಿ. ಕೊತ್ತನೂರು ವ್ಯಾಪ್ತಿಯ ಗೊಲ್ಲಹಳ್ಳಿಯಲ್ಲಿತ್ತು ಡ್ರಗ್ ಫ್ಯಾಕ್ಟರಿ. ನಿರ್ಜನ ಪ್ರದೇಶದ ಒಂದು ತೋಟದಲ್ಲಿ ಶೆಡ್ ಅನ್ನ ನಿರ್ಮಿಸಿ ಅಲ್ಲಿ ಡ್ರಗ್ಸ್ ಗಳನ್ನ ತಯಾರಿ ಮಾಡ್ತಾ ಇದ್ರು. ಪ್ರತಿದಿನವೂ ಕೂಡ ಡ್ರಗ್ ಅನ್ನ ತಯಾರಿಸ್ತಾ ಇದ್ರು ಖದೀಮರ ಗ್ಯಾಂಗ್. ಸುಮಾರು 56 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಇಷ್ಟು ದೊಡ್ಡ ಜಾಲ ಇದ್ರೂ ಕೂಡ ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ರು, ನಿರ್ಲಕ್ಷ್ಯ ಏನಾದ್ರೂ ತೋರಿದ್ರ ಅನ್ನುವಂತ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸಿಸಿಬಿಯಲ್ಲಿ ಮಾದಕ ವಸ್ತು ನಿಯಂತ್ರಣ ದಳ ಇದ್ರೂ ಕೂಡ ಅವರ ಕಣ್ತಪ್ಪಿಸಿದ್ದು ಹೇಗೆ ಈ ಖತರ್ನಾಕ್ ಗ್ಯಾಂಗ್. ಹೊಸ ವರ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ತಯಾರಾಗ್ತಾ ಇತ್ತು ಡ್ರಗ್ಸ್ಗಳು. ಇವತ್ತು ಗೃಹ ಸಚಿವರ ಸಭೆಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಬೆಂಗಳೂರು ಪೊಲೀಸರಿಗೆ ದೊಡ್ಡ ತಲೆನೋವನ್ನ ತಂದಿದೆ ಈ ಡ್ರಗ್ ಫ್ಯಾಕ್ಟರಿ ಕೇಸ್. 3 ಫ್ಯಾಕ್ಟರಿಗಳು 59 ಕೋಟಿ ಮೌಲ್ಯದ ಮಾದಕ ನಶೆ ಇರಿಸುವಂತ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಬೆಂಗಳೂರಿನ ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈಗ ಒಂದ್ ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಗೃಹ ಸಚಿವರು ನಡೆಸ್ತಾ ಇದ್ದಾರೆ. ಆ ಒಂದು ಸಭೆಯಲ್ಲಿ ಈ ವಿಚಾರ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ರೋಡ್ ಪಕ್ಕದಾಗ ನಂದು ಅಸೋಸಿಯೇಟ್ ಇದೆ. ಅಸೋಸಿಯೇಟ್ ಹತ್ರ ನಾನು ಡ್ಯೂಟಿ ಮಾಡ್ತಾ ಇರ್ತೀನಿ. ನನ್ನ ಡ್ಯೂಟಿ ಆವಾಗ ಇದು ಮೇನ್ ರೋಡಲ್ಲ, ಒಂದು 18-20 ವರ್ಷ ಯುವಕರು ಹುಡುಗರು ಬೈಕ್ಗಳಾಗಲೇ ಇಬ್ಬಿಬ್ರು 3 ಜನ ಬರ್ತಾರೆ. ಅದಕ್ಕೇನು ಟೈಮಿಂಗ್ಸ್ ಅಂತ ಏನಿಲ್ಲ, ಯಾವ ಟೈಮ್ನಾಗ ಬೇಕಾದರೂ ಬರ್ಬೋದು. ಬಂದ್ಬಿಟ್ಟು ಆ ರೋಡ್ ಪಕ್ಕದಾಗ ನೋಡಿ ಈ ಥರ ಗಲೀಜು ಬೆಳ್ಕೊಂಡಿರ್ತದೆ, ಅಲ್ಲಿ ಬಂದ್ಬಿಟ್ಟು ಮೊಬೈಲ್ ಆನ್ ಮಾಡ್ತಾರೆ. ಆನ್ ಮಾಡಿಬಿಟ್ಟು ಅಲ್ಲಿ ಇದು ಸಿಗುತ್ತೆ. ಅದು ಯಾವ ಥರ ಇರ್ತದೆ ಅಂತ ನಾನು ನೋಡಿಲ್ಲ. ಒಟ್ಟಿನಾಗೆ ಅದನ್ನು ಎತ್ತುಬಿಟ್ಟು ಪಾಕಿಟಾಗಿ ಇಕ್ಕಂತಾರೆ, ಓದ್ತಾ ಇರ್ತಾರೆ. ಇದನ್ನು ಅಕ್ಕಪಕ್ಕದಾಗ ಸುಮಾರು 2-3 ವರ್ಷದಿಂದ ಇದು ಮಾಡ್ತಾರೆ. ನಮ್ಮ ಊರವರೆಲ್ಲ ಅಕ್ಕಪಕ್ಕದವರು ಎಲ್ಲ ಗಲಾಟೆಗಳು ಮಾಡೋರೆ ಅವ್ರ ಮೇಲೆ. ನಾನೇನು ಕೇಳಿರಿಲ್ಲ. ಈ ತಿಂಗಳು ಒಂದು ತಿಂಗಳು ಒಳಗಡೆ ಅಲ್ಲಿ ನಮ್ಮ ಶೆಡ್ ಮುಂದೆನೇ ಒಂದು ಲೈಟ್ ಪೋಲ್ ಇದೆ, ಅಲ್ಲಿ ಬಂದು ಅವ್ರು ಬಂದು ನೋಡಿ ಎತ್ತಾರೆ. ಎತ್ತಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಐತೆ, ಯಾಕಪ್ಪ ಅಲ್ಲಿ ಇದೆಯಾ, ಹೋಗೋ ಅಂತ ರೆಕಾರ್ಡ್ ಆಗ್ತದೆ, ಹೋಗೋ ಅಂತ ಹೇಳ್ತೀನಿ. ಏನು ರೀಸಸ್ ಮಾಡಬೇಡ್ನಿ ಸರ್ ಅಂತ ಹೇಳಿ ನನ್ನ ಮೇಲೇ ಅವಾಜ್ ಆಗ್ತದೆ. ಇದು ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಹೇಗೆ ಅಲ್ಲಿ ಒಂದು ತೋಟದಲ್ಲಿ ಶೆಡ್ ಅನ್ನ ನಿರ್ಮಿಸಿಕೊಂಡು ಈ ಡ್ರಗ್ಸ್ ಗಳನ್ನ ತಯಾರಿ ಮಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಈಗ ಬೆಂಗಳೂರಿನ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚಿರುವಂತ ಕೆಲಸ ಮಾಡಿರೋದು ಮಹಾರಾಷ್ಟ್ರದ ANTF RJ ಇವೆಂಟ್ ಹೆಸರಲ್ಲಿ ಡ್ರಗ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇರೋದು ಕೂಡ ಪತ್ತೆಯಾಗಿದೆ. ಈ ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿಗಳು ನಡೀತಾ ಇರುವಂತ ವಿಚಾರ ಪತ್ತೆಯಾಗಿದೆ. 55.88 ಕೋಟಿ ರೂಪಾಯಿ ಮೌಲ್ಯದ MD ಸಿಂಥೆಟಿಕ್ ಡ್ರಗ್ಸ್ ಗಳೇನಿದೆ, ಅದರ ಜೊತೆಗೆ 4.1 kg ಘನ MD ಮತ್ತು 17 kg ದ್ರವ MD ಸೇರಿದಂತೆ ಒಟ್ಟು 21.4 kg ಡ್ರಗ್ಸ್ ಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆ 4 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ರಾಜಸ್ಥಾನದ ಸೂರಜ್, ರಮೇಶ್ ಯಾದವ್, ಹಾಗೇನೆ ಮಲ್ಖಾನ ರಾಮ, ಹಾಗೇನೆ ಲಾಲ್ ಬಿಷ್ಣೋಯ್ ಮತ್ತೆ ಅಬ್ದುಲ್ ಖಾದರ್ ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಡ್ರಗ್ಸ್ ತಯಾರಿಸೋ ಯಂತ್ರೋಪಕರಣಗಳು ಮತ್ತು ರಾಸಾಯನಿಕ ವಸ್ತುಗಳೇನಿರುತ್ತೆ ಅದೆಲ್ಲವನ್ನೂ ಕೂಡ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಈ ಫ್ಯಾಕ್ಟರಿಗಳಿಂದ ದೇಶದ ಅನೇಕ ರಾಜ್ಯಗಳಿಗೆ ಈ ಡ್ರಗ್ಸ್ ಗಳನ್ನ ಇವರು ರೆಡಿ ಮಾಡಿ ಅದನ್ನ ಸಪ್ಲೈ ಮಾಡ್ತಾ ಇದ್ರು ಅನ್ನುವಂತ ಶಂಕೆ ಕೂಡ ಇದೆ. ಅದರ ಆಯಾಮದಲ್ಲೂ ಕೂಡ ಸದ್ಯ ವಿಚಾರಣೆಯನ್ನು ನಡೆಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದ್ ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಮತ್ತೊಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಈ ತರದ ಡ್ರಗ್ಸ್ ಮಾಫಿಯಾಗಳು ನಡೀತಾ ಇರುವಂತದ್ದು, ಆಮೇಲೆ ಹೊರ ದೇಶಗಳಿಂದ ಬಂದಂತವರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ. ಕಳೆದ 15 ತಿಂಗಳ ಆಸ್ಪಾಸಲ್ಲೇನೆ 2-3 ಜನ ವಿದೇಶಿ ಡ್ರಗ್ ಪೆಡ್ಲರ್ಗಳನ್ನು ಕೂಡ
ಅರೆಸ್ಟ್ ಮಾಡಲಾಗಿತ್ತು. ಮತ್ತೊಂದ್ ಕಡೆ ಈಗ ಈ ಡ್ರಗ್ ಫ್ಯಾಕ್ಟರಿಗಳು ಪತ್ತೆಯಾಗಿರುವಂತ ವಿಚಾರ ಏನಿದೆ, ಒಂದು ವೇಳೆ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದಿದ್ರೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಶಾಲೋಕ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಒಂದ್ ಕಡೆ ನ್ಯೂ ಇಯರ್ ಹತ್ರ ಬರ್ತಾ ಇದೆ, ಮತ್ತೊಂದ್ ಕಡೆ 3 ಡ್ರಗ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ್ದಾರೆ. ಹೇಗೆ ಇವರು ಅಧಿಕಾರಿಗಳ ಕಣ್ತಪ್ಪಿಸಿ ಇದನ್ನ ನಡೆಸ್ತಾ ಇದ್ರು? ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಪ್ರಭು, ಈಗಾಗ್ಲೇ ಏನು ಬೆಂಗಳೂರು ನಗರಕ್ಕೆ ಬಂದು ಮಹಾರಾಷ್ಟ್ರ ಪೊಲೀಸರು ಈಗಾಗ್ಲೇ ಏನು ಆ ಡ್ರಗ್ ರ್ಯಾಕೆಟ್ ಅನ್ನು ಕೂಡ ಈಗಾಗ್ಲೇ ಪರಿಶೀಲನೆಯನ್ನು ಮಾಡಿ ಈಗಾಗ್ಲೇ ಅದನ್ನ ರೈಡ್ ಕೂಡ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ಬಹುತೇಕ 3 ಕಡೆಗಳಲ್ಲೂ ಕೂಡ ಈಗಾಗ್ಲೇ ರೈಡ್ ಮಾಡಿರುವಂತಹ ಮಹಾರಾಷ್ಟ್ರದ ನಾರ್ಕೋಟಿಕ್ಸ್ ವಿಂಗ್ ನ ಪೊಲೀಸರು ಈಗಾಗ್ಲೇ ಬೇರೆ ಬೇರೆ ಕಡೆಗಳಲ್ಲೂ ಕೂಡ, ಅಂದ್ರೆ ಬೆಂಗಳೂರಿನ 3 ಕಡೆಗಳಲ್ಲೂ ಕೂಡ, ಅದರಲ್ಲೂ ಕೂಡ ಪ್ರಮುಖವಾಗಿ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರ್ಬೋದು, ಮತ್ತೆ ಇನ್ನುಳಿದಂತೆ 2-3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಅವರು ರೈಡ್ ಮಾಡಿ ಹೋಗಿರುವಂತದ್ದು. ಪ್ರಮುಖವಾಗಿ ಸಿಕ್ಕಂತಹ ಏನಂದ್ರೆ ಬೆಳಗಾವಿ ಮೂಲದವನ್ ಏನಿದ್ದಾನೆ ಆತ ಕೂಡ ಇದರಲ್ಲಿ ಪ್ರಮುಖವಾದಂತಹ ರೂವಾರಿ ಅಂತಾನು ಕೂಡ ಹೇಳಲಾಗ್ತಿದೆ. ಇದರ ಜೊತೆಗೆ ಇಲ್ಲಿ ಏನು ರಾಜಸ್ಥಾನ ಮೂಲದ ವ್ಯಕ್ತಿಯೋರ್ವ ಹೇಳಿ ಪ್ರಶಾಂತ್ ಅಂತ ಹೇಳಿ ಆತ ಕೂಡ ಇದರಲ್ಲಿ ಕಿಂಗ್ ಪಿನ್ ಅಂತಾನು ಕೂಡ ಗೊತ್ತಾಗ್ತಾ ಇರುವಂತದ್ದು. ನ್ಯೂ ಇಯರ್ ವಿಚಾರವಾಗಿ ಎಲ್ಲರೂ ಕೂಡ ಫುಲ್ ಅಲರ್ಟ್ ಆಗಿದ್ರು. ಸೊ ಹಾಗಾಗಿ ಈಗ ಬಿಸ್ನೆಸ್ ಜಾಸ್ತಿ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಏನೋ ಜಾಸ್ತಿ ಮಾಡ್ಬೇಕು ನಾವು ಪ್ರೊಡಕ್ಷನ್ ಅಂತ ಹೇಳಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಅಲ್ಲೂ ಕೂಡ ಬಾಡಿಗೆ ಕಟ್ಟುವಂತದ್ದು, ತೋಟದ ಮನೇಲಿ ಮಾಡುವಂತದ್ದು, ಈ ರೀತಿಯಾಗಿ ಮಾಡ್ತಾ ಇದ್ರು. ಅಂದ್ರೆ ಒಂದು ಮಹಾರಾಷ್ಟ್ರ ಪೊಲೀಸರಿಗೆ ಒಂದು ಲಿಂಕ್ ಸಿಗತ್ತೆ, ಅದನ್ನ ಟ್ರೇಸ್ ಮಾಡಿದಂತ ಸಂದರ್ಭದಲ್ಲಿ 1.5 ಕೋಟಿ ಡ್ರಗ್ಸ್ ಸಿಗತ್ತೆ. ಆ ನಂತರ ಅವರನ್ನ ಹಿಡಿದು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಈ ಒಂದು ರಾಕೆಟ್ ಬೆಂಗಳೂರು ಕಡೆ ಇದೆ ಅಂತ ಹೇಳಿ. ಆಗ ತಕ್ಷಣ ಆರೋಪಿಗಳನ್ನ ಕರ್ಕೊಬಂದು ಇಲ್ಲಿಗಾಗ್ಲೇ ಸ್ಪಾಟ್ ಮಾಜರನ್ನು ಕೂಡ ಮಾಡಿ ಅಲ್ಲೆಲ್ಲವೂ ಕೂಡ ರೂಮ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಸೀಸ್ ಮಾಡಿ ಹೋಗುವಂತ ಕೆಲಸಕ್ಕೂ ಕೂಡ ಈಗಾಗ್ಲೇ ಏನು ಮಹಾರಾಷ್ಟ್ರ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಈಗ ಮುಂದಿನ ದಿನಗಳಲ್ಲಿ ಇನ್ನು ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆರೋಪಿಗಳು ಹೇಳಿರುವಂತ ಪ್ರಕಾರ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಏನು ಡ್ರಗ್ಸ್ ಸಪ್ಲೈ ಆಗ್ತಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಕಡೆ ಎಲ್ಲಿ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.